ಆಕಾಶವಾಣಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು. ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಆರೋಗ್ಯವೇ ಭಾಗ್ಯ ಅಂತ ಕಾಯಿಲೆ ಕಸಾಲೆ ಮೂಲ ಯಾವನ್ಗೂ ಹೇಳೋಕೆ ಆಗೋದಿಲ್ಲ. ಇಂದಿನ ಈ ಕಾರ್ಯಕ್ರಮದಲ್ಲಿ ಗಂಟಲಿನ ಸಮಸ್ಯೆಗಳು ಈ ಕುರಿತು ಈಗ ಮಾಹಿತಿಯನ್ನು ನೀಡುತ್ತಾರೆ ಶಿವಮೊಗ್ಗದ ಕಿವಿ ಮೂಗು ಹಾಗೂ ಗಂಟಲು ತಜ್ಞರಾದ ಡಾಕ್ಟರ್ HS ವಿಶ್ವಭಾರತಿ ಅವರು. ನಮಸ್ಕಾರ, ನಾನು ಡಾಕ್ಟರ್ HS ವಿಶ್ವಭಾರತಿ, ಕಿವಿ ಮೂಗು ಗಂಟಲು ತಜ್ಞರು, ENT ಕನ್ಸಲ್ಟೆಂಟ್, ಸ್ವಾತಿ ENT ಹಾಸ್ಪಿಟಲ್, ಸವಳಂಗ ರಸ್ತೆ, ಶಿವಮೊಗ್ಗದಿಂದ ಬಂದಿದ್ದೇನೆ. ಇಂದು ಗಂಟಲಿನ ತೊಂದರೆಗಳ ಬಗ್ಗೆ ಮಾತಾಡೋಣ. ಗಂಟಲಿನಲ್ಲಿ ನಮಗೆ ಟಾನ್ಸಿಲ್ಸ್ ಇರುತ್ತದೆ ಮತ್ತು ಟಾನ್ಸಿಲೈಟಿಸ್ಸು, ಫೆರಿಂಜೈಟಿಸ್ಸು ಹಾಗೂ ಲೆರಿಂಜೈಟಿಸ್ ಅಂತ ಹೇಳಿ ಈ ವಾಯ್ಸ್ ಚೇಂಜ್ಗಳು ತುಂಬ ಸಾಮಾನ್ಯವಾಗಿ ಕಂಡುಬರುತ್ತದೆ. ಈಗ ಅಲರ್ಜಿ ಹೆಚ್ಚಾಗಿರೋದ್ರಿಂದ ಅಲರ್ಜಿಯಿಂದನೂ ಮೂಗಲ್ಲದೆ ಗಂಟಲಿನಲ್ಲೂ ತೊಂದರೆಗಳಾಗುತ್ತದೆ. ಗಂಟಲಿನಲ್ಲಿ ಟಾನ್ಸಿಲ್ಸು ಮತ್ತು ಫೆರಿಂಗ್ಸ್ ಅನ್ನೋ ಒಂದು ಭಾಗ ಇರ್ತದೆ. ಗಂಟಲಿನಲ್ಲಿ ಡೈರೆಕ್ಟಾಗಿ ಕಾಣುವಂಥದ್ದು. ದೊಡ್ಡವರಲ್ಲಿ ಫೆರಿಂಜೈಟಿಸ್ಸು ಅಥವಾ ಅಲರ್ಜಿಕ್ ಫೆರಿಂಜೈಟಿಸ್ ಸಾಮಾನ್ಯವಾಗಿ ಕಂಡುಬರುತ್ತದೆ. ಆದರೆ ಮಕ್ಕಳಿಗೆ 5 ರಿಂದ 8 ವರ್ಷದವರೆಗೂ ಟಾನ್ಸಿಲ್ಸ್ ಮತ್ತು ಅಡಿನಾಯ್ಡ್ ಎಂಬ ಶೀತ ಗಂಟುಗಳು ಅಥವಾ ಗಡ್ಡೆಗಳು ಗಂಟಲಲ್ಲಿ ಸಾಮಾನ್ಯವಾಗಿ ಇರುತ್ತದೆ. ಅದು ಎಲ್ಲರಿಗೂ ಇರುತ್ತದೆ. ಕೆಲವರಿಗೆ ತೊಂದರೆ ಕೊಡೋದು ಸಾಮಾನ್ಯವಾಗಿರುತ್ತದೆ. ಗಂಟಲಿನ ಟಾನ್ಸಿಲ್ಸ್ ಜಾಸ್ತಿ ಇದ್ದಲ್ಲಿ, ತೊಂದರೆ ಆದಲ್ಲಿ ಅದು ಪದೇ ಪದೇ ಗಂಟಲು ನೋವು ಬರುವುದು, ಗಂಟಲು ಊದಿಕೊಳ್ಳುವುದು, ನುಂಗಕ್ಕಾಗಲ್ಲ ಅನ್ನುವುದು ಹಾಗೂ ಆಚೆ ಈಚೆ ಗಡ್ಡೆ ಬರುವುದು ಗಂಟಲಿನ ಪಕ್ಕದಲ್ಲಿ ಮತ್ತು ಜ್ವರ ಬರುವುದು, ಇದು ಟಾನ್ಸಿಲ್ಸ್ನ ಒಂದು ಸಾಮಾನ್ಯವಾಗಿ ಲಕ್ಷಣಗಳು ಇರುತ್ತದೆ. ಅದೇ ರೀತಿ ಅಡಿನಾಯ್ಡ್ಸ್ ಅಂತ ಇನ್ನೊಂದಿದೆ. ಅದು ಮೂಗು ಹಿಂದುಗಡೆ ಇರುತ್ತದೆ, ಕಣ್ಣಿಗೆ ಕಾಣುವುದಿಲ್ಲ. ಅದು 3-4 ವರ್ಷಗಳಲ್ಲಿ ಶುರುವಾಗಿ 6, 7, 8 ವರ್ಷದವರೆಗೂ ತೊಂದರೆ ಕೊಡುತ್ತದೆ. ಅದರ ಮುಖ್ಯ ಅಂಶಗಳೇನೆಂದರೆ ರಾತ್ರಿ ಬಾಯಿ ತೆಕ್ಕೊಂಡು ಉಸಿರಾಡುವುದು, ಗೊರಕೆ ಹೊಡೆಯುವುದು, ಮಾಡ್ಕೊಂಡಿರುವುದು, ಬಾಯಲ್ಲಿ ಜೊಲ್ಲು ಸುರಿಸುವುದು, ಹಾಗೆ ಪದೇ ಪದೇ ಕಿವಿ ನೋವು ಬರುವುದು ಮತ್ತು ಮಾತಾಡುವಾಗ ಮೂಗಿನಲ್ಲೇ ಮಾತಾಡ್ತೀವಿ ಅಂತ ಹೇಳ್ತಾರೆ, ನೇಸಲ್ ಟ್ವಾಂಗ್. ಇದಿಷ್ಟು ಅಡಿನಾಯ್ಡ್ ಅಂಶದ ಒಂದು ತೊಂದರೆಗಳ ಲಕ್ಷಣ ಇರುತ್ತದೆ. ಮಕ್ಕಳಲ್ಲಿ ಸಾಮಾನ್ಯವಾಗಿ ಇರುತ್ತದೆ. ಎಷ್ಟೋ ಜನ ತಾಯಿಯಂದಿರು ಬಂದು ಮಗು ಸರಿಯಾಗಿ ನಿದ್ದೆ ಮಾಡೋದಿಲ್ಲ, ಗೊರಕೆ ಹೊಡಿತದೆ, ಡಿಸ್ಟರ್ಬ್ ಸ್ಲೀಪ್, ಆಚೆ ಈಚೆ ಒದ್ದಾಡುತ್ತೆ, ಒಂದೇ ಸಮ ನಿದ್ದೆ ಮಾಡೋದಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ. ಕೆಲವರು ಎಷ್ಟೋ ಸಲ ಗೊರಕೆ ಹೆಂಗೆ ಹೊಡೆಯುತ್ತೆ ನೋಡಿ ಸರ್ ಅಂತ ರೆಕಾರ್ಡ್ ಮಾಡ್ಕೊಂಡು ಬಂದು ತೋರಿಸ್ತಾರೆ. ಅದು ಇದ್ದಲ್ಲಿ ಅಡಿನಾಯ್ಡ್ ಅಂಶ ಅಂತ ಇರುತ್ತದೆ. ಈ ಅಡಿನಾಯ್ಡ್ ಅಂಶ 3-4 ವರ್ಷದಿಂದ ಶುರುವಾಗಿ 7-8 ವರ್ಷದವರೆಗೂ ನಡೀತಾ ಇರ್ತದೆ. ಟಾನ್ಸಿಲ್ಸ್ ಸ್ವಲ್ಪ 7-8 ವರ್ಷದವರೆಗೂ ಇರ್ತದೆ. ಎಷ್ಟೋ ಜನ ಡಾಕ್ಟ್ರುಗಳು ಇದು ಪರವಾಗಿಲ್ಲ, 14 ವರ್ಷ ಅಥವಾ 12 ವರ್ಷ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅಡಿನಾಯ್ಡ್ ಅಂತ ಏನಿದೆ ಅದರಿಂದ ಬೇರೆ ತೊಂದರೆಗಳು ಉಂಟಾಗುತ್ತದೆ. ಒಂದೇ ಸಮ ಬಾಯಲ್ಲಿ ಉಸಿರಾಡೋದ್ರಿಂದ ಹಲ್ಲು ಮುಂದೆ ಬರುವುದು, ಹಲ್ಲು ಒಂದರ ಮೇಲೊಂದು ಕೂರುವುದು ಮತ್ತು ಮುಖ ಚೇಂಜ್ ಆಗ್ತದೆ, ಫೇಸು, ಯಾಕೆಂದರೆ ಬೋನ್ಸ್ ಎಲ್ಲ ಚೇಂಜ್ ಆಗೋದ್ರಿಂದ ಕೋಲ್ ಮುಖ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಅನೇಕ ಬಾರಿ ಇದರ ಬಗ್ಗೆ ಎಕ್ಸ್ರೇಯನ್ನು ಮಾಡ್ತೇವೆ. ಎಕ್ಸ್ರೇ ಮಾಡಿದಾಗ ಅಡಿನಾಯ್ಡ್ ಗಡ್ಡೆ ಎಷ್ಟು ಇದೆ, ಎಷ್ಟು ಬ್ಲಾಕ್ ಮಾಡ್ತಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಟಾನ್ಸಿಲ್ಸು ಜೊತೆಗೆ ಇರುವುದರಿಂದ ಟಾನ್ಸಿಲ್ ಎಷ್ಟು ತೊಂದರೆ ಕೊಡ್ತದೆ ಅಂತ ನೋಡ್ತೀವಿ. ಅಡಿನಾಯ್ಡ್ ಜಾಸ್ತಿ ಇದ್ದಲ್ಲಿ ಅಡಿನಾಯ್ಡ್ ಬಗ್ಗೆ ಆಪರೇಷನ್ ಇದೆ, ಅಡಿನಾಯ್ಡೆಕ್ಟಮಿ ಅಂತ, ಅದನ್ನು ಮಾಡಬೇಕು ಅಂತ ನಾವು ಹೇಳ್ತೇವೆ. ಅದರಿಂದ ತುಂಬ ತೊಂದರೆಗಳು ನಿವಾರಣೆ ಆಗ್ತದೆ. ಬಾಯಿಂದ ಉಸಿರಾಡೋದು ಹೋಗುತ್ತದೆ, ಮುಖ ಮತ್ತು ಹಲ್ಲುಗಳು ಚೇಂಜ್ ಆಗೋದು, ನಂತರ ಪದೇ ಪದೇ ಕಿವಿ ಇನ್ಫೆಕ್ಷನ್ ಆಗೋದು ತಪ್ಪುತ್ತದೆ. ಯಾಕೆಂದರೆ ಅಡಿನಾಯ್ಡು ಮೂಗಿನ ಪಕ್ಕದಲ್ಲೇ ಇರೋದ್ರಿಂದ ಕಿವಿ ಬ್ಲಾಕ್ ಆಗಿ ಅಲ್ಲಿ ನೀರು ತುಂಬಿಕೊಂಡು ಕಿವಿ ಕೇಳೋದು ಸ್ವಲ್ಪ ಕಡಿಮೆ ಆಗ್ತದೆ. ಅದನ್ನು ಸೆಕ್ರೆಟರಿ ಓಟೈಟಿಸ್ ಮೀಡಿಯಾ ಅಂತ ಹೇಳ್ತೇವೆ. ಆವಾಗ ಎಷ್ಟೋ ಸಲ ಅಡಿನಾಯ್ಡೆಕ್ಟಮಿ ಅಥವಾ ಅಡಿನಾಯ್ಡ್ ಗಡ್ಡೆಯನ್ನು ತೆಗೆದು ಕಿವಿ ಒಳಗಡೆ ನೀರಿರೋದನ್ನು ಅದನ್ನು ತೆಗೆದು ಟಿಂಪನಾಟಮಿ ಮತ್ತು ಗ್ರೊಮೆಟ್ ಅಂತ ಹೇಳಿ ಮಾಡಬೇಕಾಗ್ತದೆ. ಇದು ಮಕ್ಕಳಲ್ಲಿ ಅತಿ ಸಾಮಾನ್ಯವಾಗಿ ಕಂಡುಬರುವಂಥ ಅಂಶ. ಅದನ್ನು ಜಾಸ್ತಿ ದಿನ ವೆಯ್ಟ್ ಮಾಡೋದು ಬೇಡ. 14-15 ವರ್ಷ ತಾನಾಗೆ ಕಡಿಮೆ ಆಗುತ್ತೆ ಅನ್ನೋದು, ಅಷ್ಟು ಅದು ವೆಯ್ಟ್ ಮಾಡೋದು ಬೇಡ. ಯಾಕಂದರೆ ಮುಖ ಮತ್ತು ಹಲ್ಲುಗಳು ಚೇಂಜ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಅದೇ ಥರ ಟಾನ್ಸಿಲ್ಸು ಪದೇ ಪದೇ ತೊಂದರೆ ಕೊಟ್ಟಲ್ಲಿ, ಮಗುವಿಗೆ ಓದುವುದಕ್ಕೆ ಮತ್ತು ಸ್ಕೂಲ್ಗೆ ಅಟೆಂಡ್ ಮಾಡೋದಕ್ಕೆ ತೊಂದರೆ ಆದಲ್ಲಿ ಒಂದು ಲೆಕ್ಕದಲ್ಲಿ ವರ್ಷಕ್ಕಿಂತ 3-4 ಸಲ ಬಂದು ಪದೇ ಪದೇ ತೊಂದರೆ ಕೊಟ್ಟು ಜ್ವರ ಬಂದು ಆ್ಯಂಟಿಬಯೋಟಿಕ್ ಕೊಡದೆ ಕಡಿಮೆ ಆಗೋದಿಲ್ಲ ಅಂತ ಒಂದು ಸ್ಟೇಜ್ ಇದ್ದಾಗ ಅಡಿನಾಯ್ಡ್ ಮತ್ತು ಟಾನ್ಸಿಲ್ಸನ್ನು ಎರಡೂ ಸೇರಿಸಿ ಅಡಿನೋ ಟಾನ್ಸಿಲೆಕ್ಟಮಿ ಅಂತ ಆಪರೇಷನ್ ಮಾಡ್ತೀವಿ. ಮಕ್ಕಳಲ್ಲಿ ಇದನ್ನು ಸ್ವಲ್ಪ ಮಾಡಬೇಕಾಗ್ತದೆ. ಅಡಿನಾಯ್ಡ್ ತುಂಬ ತೊಂದರೆ ಇದ್ದಲ್ಲಿ 3-4 ಅಥವಾ 4-5 ವರ್ಷಕ್ಕೆ ಎಷ್ಟು ಸಲ ನಾವು ನಿದ್ದೆ ಡಿಸ್ಟರ್ಬೆನ್ಸ್ ಇರೋದ್ರಿಂದ, ಉಸಿರಾಟಕ್ಕೆ ತೊಂದರೆ ಇರೋದ್ರಿಂದ ಆ ವಯಸ್ಸಲ್ಲೇ ಆಪರೇಷನ್ ಮಾಡಿದ್ದು ಉಂಟು, ಬರೀ ಅಡಿನಾಯ್ಡ್ಸನ್ನು. ಸೊ ಹಾಗೆ ಅಡಿನಾಯ್ಡ್ ಮತ್ತು ಟಾನ್ಸಿಲ್ ಮಕ್ಕಳಲ್ಲಿ ಕಂಡು ಬರುವಂಥ ಅಂಶ. ತುಂಬ ನೋವಿದ್ದಾಗ ಯಾವಾಗಲೂ ಆ್ಯಂಟಿಬಯೋಟಿಕ್ಕು ಅದೆಲ್ಲ ಕೊಡ್ತೀವಿ, ಅದು ಬೇರೆ ವಿಚಾರ.
ಪದೇ ಪದೇ ಬಂದಲ್ಲಿ ಈ ಥರ ಆಪರೇಷನ್ ಟ್ರೀಟ್ಮೆಂಟು ಇರುತ್ತದೆ. ಅಡಿನಾಯ್ಡ್ ಅಂಶ ಇದ್ದಲ್ಲಿ, ಟಾನ್ಸಿಲ್ ಅಂಶ ಇದ್ದಲ್ಲಿ ಡಾಕ್ಟ್ರಿಗೆ ತೋರಿಸಿ ಯಾವ ಲೆವೆಲ್ ಇದೆ ಅಂತ ತಿಳ್ಕೊಳ್ಳೋದು ಅತ್ಯವಶ್ಯಕ. ದೊಡ್ಡವರಲ್ಲಿ ಟಾನ್ಸಿಲ್ಸ್ ಎಲ್ಲ ಕಡಿಮೆ ಇರ್ತದೆ, ಅವರಿಗೆ ಅಲರ್ಜಿ ಮತ್ತು ಫೆರಿಂಜೈಟಿಸ್ ಅನ್ನೋದೊಂದು ಪದೇ ಪದೇ ಬರುತ್ತದೆ. ಧೂಳಿಗೆ ಓಡಾಡೋದು, ಧೂಳಲ್ಲಿರೋದು, ಸಿವಿಲ್ ವರ್ಕರ್ಸು, ಮತ್ತು ನೀರು ಗಾಳಿ ಚೇಂಜ್ ಆದಾಗ, ವೆದರ್ ಚೇಂಜ್ ಆದಾಗ ಗಂಟಲು ನೋವು ಬರಬಹುದು ಮತ್ತು ಕೆಮ್ಮು ಇರುತ್ತದೆ. ಅದು ಯೂಶಲಿ ಅಲರ್ಜಿ ಟ್ರೀಟ್ಮೆಂಟು ಮತ್ತು ಕೆಮ್ಮಿನ ಟ್ರೀಟ್ಮೆಂಟನ್ನು ತಗೊಳ್ಳೋದು, ಗಾರ್ಗಲ್ ಮಾಡುವುದು, ಹಾಗೂ ಅಲರ್ಜಿ ಯಾವುದರಿಂದ ಆಗ್ತದೆ, ಧೂಳಾಗಲಿ, ಕೋಲ್ಡ್ ವಾಟರು, ಫ್ರಿಜ್ ಐಟಮ್ಸು, ಆಯಿಲ್ ಐಟಮ್ಸನ್ನು ಅವಾಯ್ಡ್ ಮಾಡಿದಲ್ಲಿ ಫೆರಿಂಜೈಟಿಸ್ ಅಥವಾ ಗಂಟಲಿನ ಅಲರ್ಜಿ ಕೆಮ್ಮುಗಳನ್ನು ಕಡಿಮೆ ಮಾಡಿಕೊಳ್ಳುವುದು. ಯಾಕಂತಂದರೆ ಮೂಗು ಮತ್ತು ಗಂಟಲಿನ ಅಲರ್ಜಿ ಕಡಿಮೆ ಮಾಡಿಕೊಳ್ಳದೆ ಹೋದರೆ ಅದು ಕೆಳಗಡೆ ಇರುವಂತಹ ಲಂಗ್ಸ್ ಅಥವಾ ಶ್ವಾಸಕೋಶಕ್ಕೆ ಎಂಟರ್ ಆಗಿ ಬ್ರಾಂಕೈಟಿಸ್ ಸಹಿತ ಶುರುವಾಗುತ್ತೆ. ಸೊ ಅಲರ್ಜಿಕ್ ರೈನೈಟಿಸ್ ಅಥವಾ ಸೈನಸೈಟಿಸು. ನಂತರ 130 ಜನಕ್ಕೆ ಮೂಗಲ್ಲಿ ಅಲರ್ಜಿ, ಗಂಟಲಲ್ಲಿ ಅಲರ್ಜಿ ಇರೋದು ನಂತರ ಶ್ವಾಸಕೋಶಕ್ಕೆ ಎಂಟರ್ ಆಗಿ ಅಲರ್ಜಿಕ್ ಬ್ರಾಂಕೈಟಿಸ್ ಶುರುವಾಗುವ ಅಂಶ ಇರುತ್ತದೆ. ಹಾಗಾಗಿ ಅದರ ಬಗ್ಗೆ ಸೂಕ್ತ ಎಚ್ಚರಿಕೆ ವಹಿಸುವುದು ಅಗತ್ಯ. ಆನಂತರ ಲರಿಂಜೈಟಿಸ್ ಅಥವಾ ವಾಯ್ಸ್ ಬಾಕ್ಸ್ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ಟೀಚರ್ಸು, ಲಾಯರ್ಸು, ಸಿಂಗರ್ಸು, ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವವರಿಗೆ ಇದು ಸಾಮಾನ್ಯವಾಗಿ ಕಂಡುಬರುತ್ತದೆ. ವೋಕಲ್ ಕಾರ್ಡ್ಸ್ ಅಂತ 2 ಪದರಗಳಿರುತ್ತದೆ. ಆ 2 ಮೂವ್ ಆಗಿ ಒಟ್ಟಿಗೆ ಇದು ಮಾಡಿದಾಗ ಅದು ವಾಯ್ಸ್ ಹೊರಗೆ ಬರ್ತದೆ. ಅದನ್ನು ರಫ್ ಯೂಸ್ ಅಥವಾ ವಾಯ್ಸ್ ಅಬ್ಯೂಸ್ ಅಂತ ಮಾಡಿದಾಗ ಇದು ಹೋಸ್ ವಾಯ್ಸು ಅಥವಾ ವಾಯ್ಸ್ ಚೇಂಜ್ ಆಗಿದೆ, ರಫ್ ಆಗಿದೆ ಅಂತ ಬರ್ತಾರೆ. ಅದರ ಬಗ್ಗೆ ಲರಿಂಗೋಸ್ಕೋಪಿ ಅಂತ ವಾಯ್ಸ್ ಬಾಕ್ಸ್ ಅಥವಾ ವೋಕಲ್ ಕಾರ್ಡ್ಸನ್ನು ನೋಡಿ ಅದನ್ನು ರೆಕಾರ್ಡ್ ಮಾಡಿ ಅದರ ಬಗ್ಗೆ ಅವರಿಗೆ ಸೂಕ್ತ ಸಲಹೆಯನ್ನು ನೀಡ್ತೇವೆ. ಈ ಟೀಚರ್ಸು, ಲಾಯರ್ಸು, ಸಿಂಗರ್ಸ್ಗೆ ನಾವು ವಾಯ್ಸ್ ಅಬ್ಯೂಸ್ ಅಥವಾ ಜಾಸ್ತಿ ಮಾತಾಡೋದನ್ನು ಕಡಿಮೆ ಮಾಡಿ, ಹೈ ಪಿಚ್ ವಾಯ್ಸ್ ಕಡಿಮೆ ಮಾಡಿ ಮತ್ತು ವಾಯ್ಸ್ ರೆಸ್ಟ್ ಕೊಡಿ ಅಂತ ಹೇಳ್ತೇವೆ. ಉಳಿದ ಟ್ರೀಟ್ಮೆಂಟು ವಾಯ್ಸ್ ರೆಸ್ಟು, ಆಮೇಲೆ ಸ್ಟೀಮ್ ಇನ್ಹಲೇಷನ್ನು, ಚೆನ್ನಾಗಿ ನೀರು ಕುಡಿಯುವುದು, ಅಸಿಡಿಟಿ ಕಡಿಮೆ ಮಾಡಿಕೊಳ್ಳುವುದು, ಇದನ್ನು ನಾವು ಅಡ್ವೈಸ್ ಮಾಡ್ತೀವಿ. ಆ ಥರ ಸೂಕ್ತ ಸಲಹೆ ತಗೊಳ್ಳೋದು ಮುಖ್ಯ. ಆದರೂ ಈ ಟೊಬ್ಯಾಕೋ ಮತ್ತು ಸ್ಮೋಕ್ ಮಾಡುವವರಲ್ಲಿ ವಾಯ್ಸ್ ಚೇಂಜು ತುಂಬ ಕಂಡು ಬಂದಲ್ಲಿ ಅವರಿಗೆ ನಾವು ಲರಿಂಗೋಸ್ಕೋಪಿ ಮಾಡಿ ಕ್ಯಾನ್ಸರ್ ಅಂಶ ಇದೆಯಾ ಅನ್ನೋದನ್ನು ಪತ್ತೆ ಹಚ್ಚೋದನ್ನು ನಾವು ಗಮನ ಇಟ್ಕೋಬೇಕಾಗ್ತದೆ. ಸ್ಮೋಕ್ ಮಾಡ್ತಾ ಇದ್ದವರಿಗೆ ತುಂಬ ಲಾಂಗ್ ಟೈಮು, ಅವರಿಗೆ ವಾಯ್ಸ್ ಚೇಂಜ್ ಇದ್ದಲ್ಲಿ more than 15 ದಿನ ಇದ್ದಲ್ಲಿ ಖಂಡಿತ ಕಿವಿ ಮೂಗು ಗಂಟಲು ತಜ್ಞರು ಏನು ತೋರಿಸಿ ಅದು ವಾಯ್ಸ್ ಬಾಕ್ಸ್ ಅಥವಾ ಲರಿಂಗೋಸ್ಕೋಪಿ ಚೆಕ್ ಮಾಡಿಸಿ ಏನಾದರೂ ಕ್ಯಾನ್ಸರ್ ಅಂಶ ಬರ್ತಿದೆಯಾ, ಶುರುವಾಗಿದೆಯಾ, ಇದನ್ನು ಹುಡುಕುವುದು ತುಂಬ ಅತ್ಯಗತ್ಯ. ದಯವಿಟ್ಟು ಏನಾಗಿಲ್ಲ, ಸ್ವಲ್ಪ ಶೀತಕ್ಕೆ ಹಿಂಗಾಗಿ ಅಂತ ಕಾಯ್ತಾ ಕೂರೋದು ಬೇಡ. ಯಾಕೆಂದರೆ ಅದು ಕ್ಯಾನ್ಸರ್ ಅಂಶ ಮುಂದುವರೆದಷ್ಟು ಟ್ರೀಟ್ಮೆಂಟ್ ಕಷ್ಟ ಆಗ್ತಾ ಹೋಗ್ತದೆ. ಮತ್ತು ತುಂಬ ಮುಂಚೆನೇ ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಗಂಟಲಿನ ಅಥವಾ ಲ್ಯಾರಿಂಗ್ಸ್ ಏನು ಕ್ಯಾನ್ಸರ್ ಅಂಶ ಇದೆ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಇದ್ದು ಪೂರ್ತಿ ರಿಕವರಿ ಆಗುವಂಥ ಚಾನ್ಸಸ್ ಇದೆ. ಅದರಿಂದ ಹೊಗೆಸೊಪ್ಪು ಸ್ಮೋಕ್ ಮಾಡೋರು ಇದನ್ನು ಖಂಡಿತ ಗಮನದಲ್ಲಿ ಇಟ್ಕೋಬೇಕು. ಹೊಗೆಸೊಪ್ಪು ಯೂಸ್ ಮಾಡೋರಿಗೆ ಬಾಯಲ್ಲಿ ಹುಣ್ಣಾದಲ್ಲಿ, ಬಾಯಲ್ಲಿ ಖಾರ ತಿನ್ನೋಕ್ಕಾಗಲ್ಲ ಅಂತಾದರೆ, ಬಾಯಿ ಓಪನ್ ಮಾಡೋಕ್ಕಾಗಲ್ಲ ಅಂತಾದರೆ ಖಂಡಿತ ಡಾಕ್ಟ್ರಿಗೆ ತೋರಿಸಿ. ಯಾಕೆಂದರೆ ಹೊಗೆಸೊಪ್ಪು ಬಾಯಲ್ಲೇ ಇಟ್ಕೊಳ್ಳೋದ್ರಿಂದ ಕಾಂಟ್ಯಾಕ್ಟ್ ಬಂದಿರೋ ಜಾಗದಲ್ಲಿ ಓರಲ್ ಕ್ಯಾನ್ಸರ್ಸ್, ಫ್ಯಾರಿಂಗ್ಸ್ ಆಗ್ಬೋದು, ಆಮೇಲೆ ನಾಲಿಗೆ ಆಗ್ಬೋದು, ಬಕ್ಕಲ್ ಮಿಕೋಸ ಆಗ್ಬೋದು, ಟಾನ್ಸಿಲ್ ಪಕ್ಕದಲ್ಲಿ ಆಗ್ಬೋದು. ಇದು ತುಂಬ ಸಾಮಾನ್ಯವಾಗಿ ಕ್ಯಾನ್ಸರ್ ಕಂಡುಬರುತ್ತದೆ. ಓರಲ್ ಕ್ಯಾನ್ಸರ್ಸ್ ಅಥವಾ ಬಾಯಿನಲ್ಲಿ ಬಂದಿರುವ ಕ್ಯಾನ್ಸರು 40% ಕ್ಯಾನ್ಸರು ಇಂಡಿಯಾದಲ್ಲಿ ಈ ಬಾಯಲ್ಲಿ ಹೊಗೆಸೊಪ್ಪು ಆಧಾರಿತ ಅಥವಾ ಸ್ಮೋಕಿಂಗ್ ಆಧಾರಿತ ಕ್ಯಾನ್ಸರ್ ಹುಟ್ಟೋದು ಕಂಡುಬರ್ತದೆ. ಅದರಿಂದ ಪರ್ಟಿಕ್ಯುಲರ್ಲಿ ಖಾರ ತಿನ್ನೋಕ್ಕಾಗಲ್ಲ, ಬಾಯಿ ರುಚಿ ಹಟ್ಟಲ್ಲ, ಆಮೇಲೆ ಬಾಯಿ ತೆಗಿಯೋಕ್ಕಾಗಲ್ಲ. ಇಂಥವರು ಖಂಡಿತ ತಕ್ಷಣ ಡಾಕ್ಟ್ರಿಗೆ ತೋರಿಸ್ಬೇಕು ಅಂತ ನಾವು ಹೇಳ್ತೇವೆ. ಮತ್ತು ಎಲ್ಲವಕ್ಕೂ ಮುಖ್ಯವಾಗಿ ಪ್ರಿವೆನ್ಷನ್. ದಯವಿಟ್ಟು ಹೊಗೆಸೊಪ್ಪು ಬಿಡಿ, ಬೀಡಿ ಸಿಗರೇಟ್ ಸೇದುವುದನ್ನು ಬಿಡಿ, ಬಹಳ ಮುಖ್ಯ ಅದು. ಯಾಕೆಂದರೆ ಕ್ಯಾನ್ಸರ್ಗೆ ಖಂಡಿತ ಕಾರಣವಾಗ್ತದೆ. ನಾವು ಎಷ್ಟೋ ಸಲ ನೋಡ್ತೀವಿ ತುಂಬ ಲೇಟಾಗಿ ಬರ್ತಾರೆ, ಅವರ ಇದನ್ನು ನೋಡಿ ನಮಗೆ ಅಯ್ಯೋ ಅನಿಸ್ತದೆ. ಯಾಕೆಂದರೆ ಟ್ರೀಟ್ಮೆಂಟು ಪ್ಲಸ್ ಪ್ರೋಗ್ನೋಸಿಸ್ ಮುಂದೆ ಏನಾಗ್ತದೆ ಅಂತ ಹೇಳೋಕ್ಕೆ ಬರಲ್ಲ. ಆ ಥರ ಲಾಸ್ಟ್ ಸ್ಟೇಜಲ್ಲಿ ಬರಬಾರ್ದು. ಪ್ರಾಥಮಿಕವಾಗಿ ಬಂದಲ್ಲಿ ಖಂಡಿತ ಒಳ್ಳೆ ಟ್ರೀಟ್ಮೆಂಟು ಇದೆ ಮತ್ತು ರಿಕವರಿ ಅಥವಾ ಗುಣ ಆಗುವ ಚಾನ್ಸಸ್ಸು ತುಂಬ ಇದೆ. ಅದೇ ಮಾತಾಡ್ತಾ ಮುಂದೆ ಏನಾಗ್ತದೆ, ಈಗಂತೂ ತುಂಬ ಜನಕ್ಕೆ ಸರ್ ಗಂಟ್ಲಲ್ಲಿ ಏನೋ ಸಿಗಾಕೊಂಡಂಗಿದೆ, ಗಂಟ್ಲಲ್ಲಿ ಒತ್ತಾ ಇದೆ ಅಂತ ಹೇಳಿ ಹೆದರಿಕೊಂಡು ಓಡಿಬರುವಂಥ ಅಂಶ ತುಂಬ ಕಾಣ್ಬರ್ತದೆ. ಅದನ್ನು ನಾವು GERD ಮತ್ತು ಗ್ಲೋಬಸ್ ಅಂತ ಹೇಳ್ತೇವೆ. ಪರ್ಟಿಕ್ಯುಲರ್ಲಿ ಲೇಡೀಸ್ ಗಂಟ್ಲೇನೋ ಸಿಗಾಕೊಡುತ್ತೆ, ಗಂಟ್ಲು ಒಣಗುತ್ತೆ, ಏನೋ ಇದ್ದಂಗಿದೆ, ನುಂಗಕ್ಕಾಗಲ್ಲ ಅಂತ ಹೇಳ್ತಾರೆ. ಅದನ್ನು ನಾವು ಲರಿಂಗೋಸ್ಕೋಪಿ ಮತ್ತು ಎಂಡೋಸ್ಕೋಪಿ ಮೂಲಕ ನೋಡಿದಾಗ ಗ್ಯಾಸ್ಟ್ರೋಸ್ಕೋಪಿ ಅಂತ ಹೇಳ್ತೇವೆ. ಇಡೀ ಈಸೋಫೇಗಸ್ನ ಗ್ಯಾಸ್ಟ್ರೋಸ್ಕೋಪಿ ಮಾಡಿದಾಗ ಯೂಶಲಿ ಸಾಮಾನ್ಯ ಕಂಡು ಬರುವಂಥದ್ದು ಏನೂ ಇಲ್ಲ, ಗ್ಲೋಬಸ್ ಅಂತ ಹೇಳಿ ಏನೋ ಇದ್ದಂಗಿದೆ ಅಂತ ಸೆನ್ಸೇಷನ್ನು. 40-45 ವರ್ಷ ನಂತರ ಮೆನೋಪಾಸ್ ಆಗಿರೋಂಥ ಲೇಡೀಸು ಮತ್ತು ಅನೀಮಿಯಾ ಅಥವಾ ರಕ್ತ ಕಡಿಮೆ ಇರೋಂಥದ್ದು, ಟೈಮ್ ಟು ಟೈಮ್ ಊಟ ಮಾಡದೆ ತುಂಬ ಉಪವಾಸ ಮಾಡೋದು, ಪದೇ ಉಪವಾಸ ಮಾಡೋದಂಥ ಜನದಲ್ಲಿ ಇಂಥ ಗ್ಲೋಬಸ್ ಅಥವಾ
ಏನೋ ಇದ್ದಂಗಿದೆ ಅನ್ನೋ ಸೆನ್ಸ್, ಲಂಪ್ ಇನ್ ದ ಥ್ರೋಟ್ ಸೆನ್ಸೇಷನ್ ಅಂತ ಹೇಳ್ತೀವಿ. ಅದಕ್ಕೆ ನಾವು GERD ಅಂತ ಹೇಳ್ತೀವಿ, ಗ್ಯಾಸ್ಟ್ರೋ ಇಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಅಂತ. ಹೊರಗಡೆಯಿಂದ ಧೂಳು ಗಾಳಿ, ಕೆಳಗಡೆಯಿಂದ ಸ್ಟಮಕ್ನಿಂದ ಆ್ಯಸಿಡ್ ಬಂದು ಗಂಟ್ಲನ್ನ ಇರಿಟೇಟ್ ಮಾಡಿ ಗಂಟ್ಲು ಒಣಗುವುದು, ಗಂಟ್ಲಲ್ಲಿ ಏನೋ ಇದ್ದಂಗೆ ಲಂಪ್ ಅಂತ ಹೇಳ್ತಿರಲ್ಲ ತೋರಿಸೋದು. ಅದು ಕ್ಯಾನ್ಸರ್ ಬಗ್ಗೆ ತುಂಬ ಭಯ ಪಡ್ತಾರೆ, ಅದಕ್ಕೆ ಫೋಬಿಯಾ ಅಂತ ಹೇಳ್ತೀವಿ. ತುಂಬ ಜನ ಏನೂ ಇಲ್ಲದೆ ಹೋದರೂ ಅದ್ರ ಬಗ್ಗೆನೇ ಹೆದರ್ಕೋತಾರೆ. ಅಯ್ಯೋ ಸರ್ ನಂಗೆ ಮಕ್ಕಳಿದೆ, ಏನಾಗ್ಬಿಡ್ತೋ ನೋಡಿ ಅಂತ. ಅಷ್ಟೊತ್ತಿಗೆ ಯಾರೋ ಹೆದರ್ಸು ಇರ್ತಾರೆ, ಹಾಗಿದ್ರೆ ಹೋಗ್ರಿ ತೋರಿಸ್ರಿ, ಏನಾದ್ರು ಹಂಗಿರ್ಬೋದು ಅಂತ. ಅದಕ್ಕೆ ತುಂಬ ಭಯಪಡೋದು ಬೇಡ. ಒಂದು ಸಲ ತೋರಿಸಿ ಏನಾರಿದ್ದರೆ ಡೌಟು ಅಥವಾ ಅನುಮಾನಗಳನ್ನು ಕ್ಲಿಯರ್ ಮಾಡ್ಕೊಳೋದು ಒಳ್ಳೆಯದು. ಅದರಲ್ಲಿ ಗಂಡಸರಿಗಾದರೆ ಸ್ಮೋಕಿಂಗು ಬಿಡುವುದು ಮತ್ತು ಆಲ್ಕೋಹಾಲ್ ಬಿಡುವುದು, ಆಮೇಲೆ ಸ್ವಲ್ಪ ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನು ತಗೊಳ್ಳೋದು, ಟೈಮ್ ಟು ಟೈಮ್ ಊಟ ಮಾಡುವುದು ಮತ್ತು ಊಟಕ್ಕೂ ಮತ್ತು ನಿದ್ದೆಗೂ ಸಾಕಷ್ಟು ಗ್ಯಾಪ್ ಕೊಡುವುದು. ಯಾಕಂದರೆ ತಕ್ಷಣ ಊಟ ಮಾಡಿದ ಕೂಡಲೇ ಮಲ್ಕೊಂಡ್ರೆ ಇರೋ ಆ್ಯಸಿಡ್ ಎಲ್ಲ ಮೇಲೆ ಬರ್ತದೆ, ಗಂಟ್ಲು ಒಣಗಿಸೋದು ಒತ್ತೋದು ಆಗುತ್ತೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಇದು ಹೆದರಿಕೊಳ್ಳದೆ ಆ್ಯಸಿಡ್ ರಿಫ್ಲೆಕ್ಸ್ ಇದೆಯಾ ಅಥವಾ GERD ಇದೆಯಾ ತಿಳಿದುಕೊಂಡು ಅದ್ರ ಬಗ್ಗೆ ಭಯಪಡದಂಗೆ ಟ್ರೀಟ್ಮೆಂಟ್ ತಗೊಳ್ಬಹುದು. ಇನ್ನು ಕ್ಯಾನ್ಸರ್ ಬಗ್ಗೆ ನಾನು ಆವಾಗಲೇ ಹೇಳಿದ್ದೀನಿ, ಇಷ್ಟೆಲ್ಲ ಮಾಡಿದ್ರು, ಇಷ್ಟೆಲ್ಲ ತಿಳುವಳಿಕೆ ಇದ್ದರೂ ಈ ಥರ ಕ್ಯಾನ್ಸರ್ ಅಂಶ ತೀರಾ ಹೆಚ್ಚಾಗ್ತಾನೇ ಇದೆ. ಅದನ್ನು ಎಲ್ಲರೂ ತಿಳಿದುಕೊಳ್ಳಬೇಕು. ಕ್ಯಾನ್ಸರ್ ಬಗ್ಗೆ ಮುಂಚೆ ಪ್ರಾಥಮಿಕ ಹಂತದಲ್ಲಿ ಬಂದರೆ ಸೂಕ್ತ ಚಿಕಿತ್ಸೆ ಮತ್ತು ಡಯಾಗ್ನೋಸಿಸ್ಸು ಮತ್ತು ಒಳ್ಳೆಯ ಟ್ರೀಟ್ಮೆಂಟ್ ಇಲ್ಲಿ ಶಿವಮೊಗ್ಗ ಸುತ್ತಮುತ್ತದಲ್ಲೇ ಇದೆ. ಮುಂಚಿನ ಹಾಗೆ ಮಣಿಪಾಲು, ಮಂಗಳೂರು, ಬೆಂಗಳೂರು ಹೋಗುವಂಥ ಅಗತ್ಯ ಇಲ್ಲ. ಆದ್ದರಿಂದ ಕ್ಯಾನ್ಸರ್ ಬಗ್ಗೆ ಯಾವುದೇ ಬಗ್ಗೆ ಹೆದರ್ಕೊಳ್ಳದೆ, ಅನುಮಾನ ಬಂದಲ್ಲಿ ಗಂಟ್ಲಾದರೆ ವಾಯ್ಸ್ ಚೇಂಜ್ 15 ದಿವಸ ಆದರೂ ಧ್ವನಿ ಚೇಂಜ್ ಆಗದೆ ಇರೋದು, ಆಮೇಲೆ ಬಾಯಲ್ಲಿ ಅಥವಾ ಗಂಟ್ಲಲ್ಲಿ ಗಂಟು ಬಂದಿರುವುದು, ಆಮೇಲೆ ಬಾಯಿ ತೆಗೆಯಕ್ಕೆ ಆಗದೆ ಇರುವುದು, ಆಮೇಲೆ ನುಂಗುವುದಕ್ಕೆ ತೊಂದರೆ ಆಗುವುದು, ಗಟ್ಟಿ ಪದಾರ್ಥ ನುಂಗಕ್ಕಾಗಲ್ಲ, ನೀರಿನಂಶ ಮಾತ್ರ ನುಂಗುತ್ತೆ ಅಂತಾದರೆ ಅನ್ನನಾಳದಲ್ಲಿ ಗಡ್ಡೆ ಅಥವಾ ಕ್ಯಾನ್ಸರ್ ಇರೋ ಚಾನ್ಸಸ್ ಇರುತ್ತೆ. ಈ ಥರ ಲಕ್ಷಣ ಇರೋರು ತಕ್ಷಣ ENT ಅಥವಾ ಗ್ಯಾಸ್ಟ್ರೆಂಟಾಲಜಿಸ್ಟ್ ತೋರಿಸಿದಲ್ಲಿ ಏನಾದ್ರು ಕ್ಯಾನ್ಸರ್ ಅಂಶಗಳಿದ್ದಲ್ಲಿ ಖಂಡಿತ ಒಳ್ಳೆ ಟ್ರೀಟ್ಮೆಂಟು ತಗೊಂಡು ಗುಣಪಡಿಸ್ಕೊಳ್ಳೋಕ್ಕೆ ಅವಕಾಶವೂ ಇದೆ. ಈ ತರಹ ಕಿವಿ, ಮೂಗು, ಗಂಟಲುಗಳ ಅನೇಕ ತೊಂದರೆಗಳನ್ನು ನಾನು ಇವತ್ತು ಮಾತಾಡಿದ್ದೇನೆ ಮತ್ತು ಎಲ್ಲದಕ್ಕೂ ಉತ್ತಮ ಚಿಕಿತ್ಸೆ ಇರುತ್ತದೆ. ಯಾವುದಕ್ಕೂ ಹೆದರದೆ ತಕ್ಷಣ ತೋರಿಸಿ ಟ್ರೀಟ್ಮೆಂಟ್ ತಗೊಳ್ಳುವುದು ಒಳ್ಳೆಯದು. ನಮಸ್ಕಾರ. ಕಿವಿ, ಮೂಗು ಹಾಗೂ ಗಂಟಲಿನ ಸಮಸ್ಯೆಗಳು ಈ ಕುರಿತು ಇದುವರೆಗೂ ಮಾತನಾಡಿದ್ದವರು ಶಿವಮೊಗ್ಗದ ಕಿವಿ, ಮೂಗು ಹಾಗೂ ಗಂಟಲು ತಜ್ಞರಾದ ಡಾಕ್ಟರ್ HS ವಿಶ್ವಭಾರತಿ ಅವರು. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ, ಎಲ್ರೂ ಬಗ್ಬಿಟ್ಟು ಹೊತ್ತಿಗೆರಡು ತುತ್ತು ತಿಂದ್ಕೊಳ್ಳಿ, ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ. ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ವಹಣೆ SR ಭಟ್, ಸಹಕಾರ ಲಿಡಿಯಾ SG. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.